ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಎರಡು ಗಿಳಿಗಳ ಕತೆ. ಪ್ಯಾರೆಟ್. ಏನು ಈ ಕತೆ ಅಂತ ತಿಳ್ಕೊಂಬರೋಣ. ಒಂದು ಹಸಿರಾದ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಗಿಳಿ ಇರ್ತವೆ. ಆ ಗಿಳಿಗಳಿಗೆ ಎರಡು ಮರಿ ಗಿಳಿಗಳು ಹುಟ್ಟುತ್ತವೆ. ಅವೆರಡು ತುಂಬ ಮುದ್ದಾಗೂ ಇರ್ತವೆ. ಹಾಗೆ ಒಟ್ಟಿಗೆ ಆಟ ಆಡೋದು, ಸಂತೋಷವಾಗಿ ಇರೋದು, ಹೀಗೆ ಅವೆರಡು ಒಟ್ಟಿಗೆ ಬೆಳೀತವೆ ಗೂಡಲ್ಲಿ. ಒಂದು ದಿನ ಮಳೆಗಾಲ, ಭಾರಿ ಮಳೆ, ಗಾಳಿ ಎಲ್ಲ ಬಂದು ಆ ಗಿಳಿಗಳು ಇದ್ದಂಥ ಗೂಡು ಮರದ ಕೊಂಬೆಯಿಂದ ಕಿತ್ತು ದೂರ ಹೋಗಿ ಬೀಳುತ್ತೆ. ಆವಾಗ ಆ ಎರಡು ಮರಿ ಗಿಳಿಗಳು ಏನಿರ್ತವೆ, ಎರಡೂ ಬೇರೆ ಬೇರೆಯಾಗಿ ಬೇರೆ ಬೇರೆ ಕಡೆ ಬೀಳ್ತವೆ. ಆವಾಗ ಒಂದು ಗಿಳಿಯನ್ನು ಒಬ್ಬ ಕಳ್ಳ ಇದ್ದಂಥ ಗುಹೆ ಒಳಕ್ಕೆ ಆ ಗಿಳಿನ ಸಾಕೋಣ ಅಂತ ತಗೊಂಡೋಗ್ತಾನೆ. ಕಳ್ಳ ಅಂದರೆ ಗೊತ್ತಲ್ವಾ, ಅವನು ಏನು ಮಾಡ್ತಾನೆ ಅಂತ. ಅವನು ಮಾಡೋದೇ ಕಳ್ಳತನ, ಸುಲಿಗೆ, ಕೊಲೆ, ಈ ಥರ ಎಲ್ಲ ಕೆಲಸ ಮಾಡ್ತಿರ್ತಾನೆ. ಈ ಒಂದು ಗಿಳಿ ಆ ಒಂದು ವಾತಾವರಣದಲ್ಲಿ, ಕಳ್ಳರಿರುವಂಥ ವಾತಾವರಣದಲ್ಲಿ ಬೆಳೆಯುತ್ತೆ. ಅದು ದಿನ ಕಠಿಣವಾದ ಮಾತುಗಳು, ಅಂದರೆ ಎಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಿರ್ತಾರೆ ಕಳ್ಳರುಗಳು. ಆ ಕೆಟ್ಟ ಕೆಟ್ಟ ಮಾತನ್ನು ಕೇಳ್ತಿರುತ್ತೆ. ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಿರ್ತಾರೆ, ಅದನ್ನು ಕಣ್ಣಿಂದ ನೋಡ್ತಾ ಇರುತ್ತೆ. ಹೀಗೆ ಆ ಗಿಳಿ ಬೆಳೆಯುತ್ತೆ. ಇನ್ನೊಂದು ಕಡೆ ಮತ್ತೊಂದು ಗಿಳಿನ ಒಂದು ಋಷಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಆಶ್ರಮದಲ್ಲಿ ಅದು ಸತ್ಯ, ನಿಷ್ಠೆ, ತ್ಯಾಗ, ಸೇವೆ, ಸೌಜನ್ಯ, ಮೃದುವಾಗಿ ಮಾತಾಡೋದು, ಒಳ್ಳೆಯ ಮಾತನ್ನು ಕಲಿಯುವುದು, ಒಳ್ಳೆಯ ಸ್ವಭಾವವನ್ನು ಕಲಿತಾ ಬೆಳೆಯುತ್ತೆ. ಎಲ್ಲರನ್ನು ಗೌರವಿಸುವುದು, ಆಧರಿಸುವುದು, ಸತ್ಕರಿಸುವುದು, ಈ ಥರ ವಾತಾವರಣದಲ್ಲಿ ಆ ಗಿಳಿ ಬೆಳೆಯುತ್ತೆ. ಹೀಗೆ ಎರಡೂ ಗಿಳಿಗಳು ಬೇರೆ ಬೇರೆ ವಾತಾವರಣದಲ್ಲಿ ಬೆಳೀತವೆ. ಆಗ ಸ್ವಲ್ಪ ದಿನಗಳ ನಂತರ ಅಲ್ಲಿಯ ರಾಜ ಅರಣ್ಯದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಮೊದಲಿಗೆ ಅವನು ಕಳ್ಳರಿರುವಂಥ ಗುಹೆ ಒಳಕ್ಕೆ ಬರ್ತಾನೆ. ಆವಾಗ ಅಲ್ಲಿ ಒಂದು ಗಿಳಿ ಇರುತ್ತೆ. ಅದು ಗಿಳಿ ಕೂಗುತ್ತೆ, ಈತನನ್ನು ಹಿಡಿದು ಕಟ್ಟಿ ಅವನನ್ನು ಕೊಚ್ಚಿ ಹಾಕಿಬಿಡಿ ಅಂತ. ಇದನ್ನು ಕೇಳಿದ ರಾಜ ಭಯದಿಂದ ಆ ಗುಹೆಯಿಂದ ಓಡ್ ಹೋಗ್ತಾನೆ. ಓಡ್ ಹೋಗ್ಬೇಕಾದ್ರೆ ಸ್ವಲ್ಪ ದೂರದಲ್ಲೇ ಋಷಿಯ ಆಶ್ರಮ ಸಿಗುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ತಂಗೋಣ ಅಂತ ಹೇಳಿ ಅಲ್ಲಿಗೆ ಬರ್ತಾನೆ. ಆವಾಗ ಇನ್ನೊಂದು ಗಿಳಿ ಇರುತ್ತಲ್ಲ, ಅದು ಮೃದುವಾಗಿ ಮಾತಾಡಿಸುತ್ತೆ. ಸ್ವಾಗತ ಮಹಾರಾಜರೇ, ದಯವಿಟ್ಟು ಒಳಗೆ ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಆ ಗಿಳಿ ಅನ್ನುತ್ತೆ. ಆಗ ರಾಜಂಗೆ ಆಶ್ಚರ್ಯ ಆಗೋಗುತ್ತೆ. ಏನಿದು, ಎರಡೂ ಗಿಳಿಗಳೇ, ಆದರೆ ಒಂದೊಂದು ರೀತಿಯಾಗಿ ಅವ ವರ್ತನೆಗಳಿದೆಯವಲ್ಲ ಅಂತ ಅನ್ಕೋತಾನೆ. ಆವಾಗ ಅಲ್ಲಿರುವಂಥ ಋಷಿಗಳು ಹೇಳ್ತಾರೆ, ಈ ಎರಡೂ ಗಿಳಿಗಳು ಒಂದೇ ಗೂಡಿನಿಂದ ಬೇರೆ ಬೇರೆ ಆದಂಥ ಗಿಳಿಗಳು, ಆದರೆ ಒಂದು ಕಳ್ಳನ ಮನೆಯಲ್ಲಿ ಆ ಪರಿಸರದಲ್ಲೇ ಬೆಳೆಯಿತು, ಇನ್ನೊಂದು ನಮ್ಮ ಆಶ್ರಮದಲ್ಲಿ ಬೆಳೆಯಿತು. ಅದರಿಂದ ಅವುಗಳ ಸ್ವಭಾವವು ಬದಲಾಗಿದೆ ರಾಜರೇ ಅಂತ ಆ ಋಷಿಗಳು ಹೇಳ್ತಾರೆ. ಈ ಕಥೆಯ ನೀತಿ ಏನು ಮಕ್ಕಳೇ? ಅಂದರೆ ನಾವು ಯಾರ ಜೊತೆ ಇರ್ತೀವಿ
ಅಥವಾ ಯಾವ ಪರಿಸರದಲ್ಲಿ ಬೆಳಿತೀವಿ ಆ ರೀತಿಯಾದ ಸ್ವಭಾವನ ನಾವು ರೂಪಿಸ್ಕೋತೀವಿ. ಅಂದರೆ ಮಕ್ಕಳೇ, ನೀವು ಒಳ್ಳೆಯ ಸ್ನೇಹಿತರು ಅಂದರೆ ಪರಿಸರಕ್ಕೆ ಒಳ್ಳೇದು ಮಾಡಬೇಕು, ಪ್ರಾಣಿಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ಕೊಡಬೇಕು, ಹಸುಗಳಿಗೆ ಹಣ್ಣು ಹುಲ್ಲು ಆ ಥರ ಎಲ್ಲ ತಿನ್ನಿಸ್ಬೇಕು, ಗಿಳಿಗಳಿಗೆ ನೀರು ಆಚೆ ಮೇಲ್ಗಡೆ ಇಡಬೇಕು ತಮ್ಮ ಮನೆಯ ಮೇಲ್ಗಡೆ, ಅದರಿಂದ ಅವಕ್ಕೆ ದಣಿವು ಆರಿಸ್ಕೊಳ್ತವೆ. ಹಾಗೆ ಕಷ್ಟ ಆಗಿರುವಂಥವ್ರಿಗೆ ಸಹಾಯ ಮಾಡುವಂಥದ್ದು, ಅಂಥ ಸ್ನೇಹಿತರುಗಳಿಗೆ ಜೊತೆಗೆ ನೀವು ಸೇರಿಕೊಂಡ್ರೆ ಆವಾಗ ಒಳ್ಳೆಯ ಪರಿಸರ ಆಗಿರುತ್ತೆ. ಅದೇ ನಿಮ್ಮ ಸ್ನೇಹಿತರು ಅವನ ಜಾಮಿಟ್ರಿ ಬಾಕ್ಸಿಂದ ಪೆನ್ ಕದಿಯೋಣ, ಪೆನ್ಸಿಲ್ ಕದಿಯೋಣ, ಅವನ ಪಾಕೆಟಿಂದ ದುಡ್ಡು ಕದಿಯೋಣ, ಅವನ ಬುಕ್ ಕದಿಯೋಣ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅಂಥ ವಾತಾವರಣದಲ್ಲಿ ಇದ್ದರೆ ನೀವು ಅವ್ರ ಥರನೇ ಕೆಟ್ಟ ಬುದ್ಧಿನೂ ಕಲಿತೀರ ಮಕ್ಕಳೇ. ಆದ್ದರಿಂದ ನೀವು ಒಳ್ಳೆಯ ಸ್ನೇಹಿತರ ವಾತಾವರಣದಲ್ಲಿ ಬೆಳೀರಿ ಮಕ್ಕಳೇ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವತ್ತೂ ಕೆಟ್ಟವರ ಸಹವಾಸವನ್ನು ನೀವು ಮಾಡಬೇಡಿ ಮಕ್ಕಳೇ, ಅದು ನಿಮಗೆ ಒಳ್ಳೆಯದಲ್ಲ.